ಈ ಎಣ್ಣೆ ಬಿಯರ್ ಹೊಡೆದ್ರೆ ಮುದುಕ್ರೆ ಆಗಲ್ಲ ಮಚ್ಚ. ಯಾಕೆ ಮಚ್ಚ? ಯಾಕಂದ್ರೆ ಅರ್ಧ ವಯಸ್ಸಲ್ಲ ಸತ್ತೋಗ್ತೀವಿ ನನ್ನ ಮಗನೇ. ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿತಮ್ಮ. ಹಸು ಮೇಯಿಸೋ ತಿಮ್ಮ, ಹಸು ಹಾದಿತಮ್ಮ. ಒಲೆ ಉರಿಸೋ ತಿಮ್ಮ, ಉರಿ ಸುಟ್ಟಿತಮ್ಮ. ಪಾಠ ಬರೆಯೋ ತಿಮ್ಮ, ಬಳಪ ಇಲ್ಲ ಅಮ್ಮ. ಹೂವು ಬಿಡಿಸೋ ತಿಮ್ಮ, ಹಾವು ಬಂದಿತಮ್ಮ. ಕಾವಲಿ ತಾರೋ ತಿಮ್ಮ, ಕಾಲು ನೋವು ಅಮ್ಮ. ನೀರು ಸೇದೋ ತಿಮ್ಮ, ಕೈ ನೋವು ಅಮ್ಮ. ಊಟಕ್ಕೆ ಬಾರೋ ತಿಮ್ಮ, ಓಡಿ ಬಂದೇನಮ್ಮ. ನಿನಗೆ ನೀನೇ ಸಾಟಿಲಿಲ್ಲ ಮಯ. ಮಚಾ ನ್ಯೂ ಇಯರ್ ಬರ್ತಾರೆ 31st ಪಾರ್ಟಿ ಮಾಡೋಣ, ಎಣ್ಣೆ ಹೊಡೆಯೋಣ, ಫುಲ್ ಮಜಾ ಮಾಡೋಣ. ಎಣ್ಣೆ ನಾವು ಡೈಲಿ ಹೊಡಿತಿದ್ವಲ್ಲ, ಅವತ್ತಿನ ದಿನ ಸ್ವಲ್ಪ ಜಾಸ್ತಿ ಹೊಡೆಯೋಣ. ದಿನಾನು ಜಾಸ್ತಿನೇ ಹೊಡಿತಾ ಇದೀವಿ ನಾವು. ಅವತ್ 2 ಗಂಟೆವರೆಗೂ ಕುಡಿಯೋಣ, ದಿನ 2:30ವರೆಗೂ ಕುಡಿತೀವಿ ನಾವು. ಅಯ್ಯ, ಅವತ್ ಫ್ರೆಂಡ್ಸ್ ಎಲ್ಲ ಸೇರ್ ಕುಡಿಯೋಣ. ಎಲ್ಲ ಚಪ್ರಿ ಫ್ರೆಂಡ್ಸ್ ಸೇರಿ ಕುಡ್ದು ಹೆಂಗ್ ಹಾಕೊಂಡವ್ ನೋಡು. 31st ನಾವು ಮನೇಲಿ ಇರೋದ್ ಬೇಡ, ಮನೆ ಆಚೆ ಪಾರ್ಟಿ ಮಾಡೋಣ. ಮನೆ ಆಚೆನೆ ಇರೋದ್ ನಾವು ರೂಮ್ ರೆಂಟ್ ತಗೊಂಡು. ನಾನು ಅಂದಿದ್ದು ಶಿಮ್ಲಾ ಮನಾಲಿ, ಅಲ್ಲೇನೈತೆ, ಅಲ್ಲಿ ತಣ್ಣಗಿರುತ್ತಲ್ಲ, ಹಿಂಗೆ ನೀವು ಸೆಕೆ ಐತೈತಾ. ಮತ್ತೆ ಗೋವಾ ಹೋಗೋಣ, ಗೋವಾ ಹೋಗ್ಬಿಟ್ಟು ಮಾಡೋಣ, ಪಾರ್ಟಿ ಮಾಡೋಣ, ಎಣ್ಣೆ ಹೊಡೆಯೋಣ. ಎಣ್ಣೆನೆ ಹೊಡಿತಾರ ನಾವಿಲ್ಲಿ. ಏನಾದ್ರು ಹೊಸದ, ಏನಾದ್ರು ಎಕ್ಸೈಟೆಡ್, ಏನಾದ್ರು ಕ್ರೇಜಿ ಆಗಿ ಮಾಡೋಣ, ಏನಾದ್ರು ಡಿಫ್ರೆಂಟ್ ಆಗಿ ಹೇಳಂಗೆ ಮಜಾ ಬಂದ್ಬಿಡಕ್ಕೆ. ಏನ್ ಮಾಡೋಣ ಡಿಫ್ರೆಂಟ್ ಆಗಿ? ಕೇಕ್ ಕಟ್ ಮಾಡೋಣ. ನಮ್ ಬರ್ತಡೆ ಯಾವ ಕೇಕ್ ಕಟ್ ಮಾಡಿದೀವ? ನಮ್ ಬರ್ತಡೆ ನಾವು ಎಣ್ಣೆ ಹೊಡಿತೀವಿ. ಎಣ್ಣೆ ಹೊಡಿಯೋಣ ಅವತ್ತು. ನಾವು ದಿನಾನು ಎಣ್ಣೆನೆ ಕಣ ಹೊಡಿತಾ ಇರೋದು ಮಚ್ಚ. ನೀನ್ 31st ಎಕ್ಸೈಟ್ಮೆಂಟ್ ಮಾಡ್ಬಿಟ್ಟೆ, ಶಾರ್ಟೆಡ್ ಮೇಲೆ 31st ಆಗ ಅದಕ್ಕ ದಿನ ಎಣ್ಣೆ ಹೊಡಿತೀವಿ. ಮನ್ಯಾಗ ಅಪ್ಪ ಅಮ್ಮ ಬೈದ್ರು ಕುಡ್ದೆ, ಹುಡುಗಿ ಕೈ ಕೊಟ್ಲು ಕುಡ್ದೆ, ಮಕ್ಕಳು ಮಾತ್ ಕೇಳಿಲ್ಲ ಕುಡ್ದೆ, ದೋಸ್ತರು ಸಿಕ್ಕರು ಕುಡ್ದೆ, ದೋಸ್ತನ್ ಮದ್ವಿ ಕುಡ್ದೆ, ದೋಸ್ತನ್ ಫಸ್ಟ್ ನೈಟ್ ಕುಡ್ದೆ, ದೋಸ್ತನ್ ಕೂಡ ಜಗಳ ಆಯ್ತು ಕುಡ್ದೆ, ಅವ ಮಾತ್ ಬಿಟ್ಟ ಕುಡ್ದೆ, ಅಲ್ಲಿ ಜಗಳ ಕುಡ್ದೆ, ಅಂಗಡಿಯಾಗ ಗಿರಕಿ ಮಾತ್ ಕೇಳಿಲ್ಲ ಕುಡ್ದೆ, ಸಾಲ್ ಜಾಸ್ತಿ ಆಯ್ತು ಕುಡ್ದೆ, ಬ್ಯಾಂಕ್ ಲೋನ ಕುಡ್ದೆ, EMI ಕಟ್ಟಕಾಗಲ್ಲ ಕುಡ್ದೆ. ಕುಡಿದು ಕಾರಣ ಹುಡ್ಕೋದು ನಮ್ ಜೀವನ ಬಿಡ್ತದ. ಹುಡುಕರ ಕಷ್ಟಗಳು 111 ತಗಲಿ, ಅದರ ಜೊತೆ ಬ್ಯಾರೆ ದಿನ್ನೊಂದು. ಕುಮಾರ, ಜಯಂತ, ಕಂದ, ಯಾಕಪ್ಪ ನಿನ್ಗೆ ಆಟ? ನಿನ್ಗೆ ಜನ್ಮ ಕೊಟ್ಟ ತಂದೆಗಿಂತ ಆ ಸುಧಾಕರ ದೊಡ್ಡ ಕುಡ್ಕ ಅನ್ಸ್ತಾ ಇದ್ದಾನ? ಇಲ್ಲವೇ? ಇಲ್ಲ ಇಲ್ಲ, ಈ ಏರಿಯಾದಲ್ಲಿ ನಾನೇ ದೊಡ್ಡ ಕುಡ್ಕ. ಸರಿ ತಂದೆ, ನೀವು ದೊಡ್ಡ ಕುಡುಕ, ನಿಮಗಿಂತ ದೊಡ್ಡ ಕುಡುಕ ಇರಲೇಬೇಕಲ್ಲವೇ? ಯಾರವನು? ನನ್ನ ತಂದೆ. ಅವರಿಗಿಂತ? ಅವರ ತಂದೆ. ಅವರಿಗಿಂತ? ಅವರಿಗಿಂತ. ಹೇಳಿ ತಂದೆ, ಯಾರಾದರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ನಮ್ಮ ಶ್ರೀಮಂತ್ ಸ್ಟ್ರಾಂಗ್ ಸುಧಾಕರ. ಹೇ ಮುಚ್ಚ ಸಾಕು, ಎಲ್ಲಿರೋವನು? ಎಲ್ಲೆಲ್ಲಿಯೂ ಇರುವನು ತಂದೆ. ಈ ದಾಸನ್ಪುರ ಹೋಬಳಿಯ ಪ್ರತಿಯೊಂದು ಬಾರಿನಲ್ಲೂ ಇರುವನು. ಪ್ರತಿಯೊಂದು ಬಾರಿನಲ್ಲಿರುವನೇ? ಹೌದು ತಂದೆ. ವೀರೂಸ್ ಬಾರಿನಲ್ಲಿರುವನೇ? ಇರುವನು ತಂದೆ. ಈ ಬಾರಿನಲ್ಲಿರುವನೇ? ಇರುವನು ತಂದೆ. ಈ ಬಾರಿನಲ್ಲಿಯೂ ಇರುವನೇ? ಇರುವನು ತಂದೆ. ಈ ಬಾರಿನಲ್ಲಿ? ಇಲ್ಲಿಯೂ ಇರುವನು ತಂದೆ. ಎಲ್ಲಾ ಬಾರಿನಲ್ಲೂ ಇರುವನು, ಎಲ್ಲಾ ಬಾರಿನಲ್ಲೂ ಇರುವನು. ಆ ಕಬಾಬ್ ಅಂಗಡಿಯಲ್ಲಿ? ಅಲ್ಲಿಯೂ ಇರುವನು ತಂದೆ. ಈ ಬೀಡ ಅಂಗಡಿಯಲ್ಲಿ? ಅಲ್ಲಿಯೂ ಇರುವನು ತಂದೆ. ಈ ಡ್ರಮ್ಮಿನಲ್ಲಿಯೂ ಇರುವನೇ? ಅಲ್ಲಿಯೂ ಇರುವನು ತಂದೆ. ಒಬ್ಬ ಬಡವನಿದ್ದನು. ಅವನ ಬಳಿ ಒಂದು ಕಬ್ಬಿಣದ ಕೊಡಲಿ ಇತ್ತು. ಒಂದು ದಿನ ಅವನು ಕೊಳದ ಬಳಿಯಲ್ಲಿರುವ ಮರವನ್ನು ಕಡಿಯುತ್ತಿದ್ದಾಗ ಕೈಜಾರಿ ಕೊಡಲಿಯು ಕೊಳದಲ್ಲಿ ಬಿದ್ದಿತು. ಅಳುತ್ತಾ ಕೊಳದ ಮುಂದೆ ಕುಳಿತನು. ಇದನ್ನು ಕಂಡ ಕೊಳದ ದೇವತೆ ಅವನ ಬಳಿ ಬಂದು ಅಳಲು ಕಾರಣ ಕೇಳಿದಳು. ಬಡವನು ನಡೆದ ಘಟನೆಯನ್ನು ಹೇಳಿದನು. ಬಡವನ ಪ್ರಾಮಾಣಿಕತೆಯನ್ನು ತಿಳಿಯಲು ದೇವತೆ ಯೋಚಿಸಿದಳು. ಕೊಡಲಿಯನ್ನು ತಂದು ಕೊಡುವುದಾಗಿ ಹೇಳಿದಳು. ಕೊಳದಿಂದ ಬಂಗಾರದ ಕೊಡಲಿಯನ್ನು ತಂದು ತೋರಿಸಿ, ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು. ಬಡವನು ಅದು ನನ್ನದಲ್ಲ ಎಂದನು. ದೇವತೆ ಬೆಳ್ಳಿಯ ಕೊಡಲಿ ತೋರಿಸಿದಳು. ಅದು ಅಲ್ಲ ಎಂದನು. ಕೊನೆಗೆ ಬಡವನಿಗೆ ಕಬ್ಬಿಣದ ಕೊಡಲಿಯನ್ನು ತೋರಿಸಿದಳು. ಅದೇ ತನ್ನದೆಂದು ಆನಂದದಿಂದ ಸ್ವೀಕರಿಸಿದನು. ಇದನ್ನು ಕಂಡ ದೇವತೆ ಬಡವನ ಪ್ರಾಮಾಣಿಕತೆಗೆ ಮೆಚ್ಚಿ ಎಲ್ಲಾ ಕೊಡಲಿಗಳನ್ನು ಅವನಿಗೆ ನೀಡಿದಳು. ನಿನಗೆ ನೀನೇ ಸಾಟಿಲಿಲ್ಲ ಮಯ. ಏನಣ್ಣ ಇದು?
ನೀವು ವೀರಸ್ ರೆಸ್ಟೋರೆಂಟ್ಗೆ ಹೋದ್ರೆ ಫಸ್ಟ್ ಒಂದು ಕ್ವಾರ್ಟರ್ ಕೊಟ್ಟು ಆಮೇಲೆ ಮಾತಾಡ್ಸ್ತಾರೆ. ಇಲ್ಲಿ 90 ಇರ್ಲಿ, ಕುತ್ಕೊಳಕ್ ಒಂದು ಚೇರು ಗತಿ ಇಲ್ಲ. ಏನಣ್ಣ ದೌಲತಿ ಒಂದು? ನಮ್ಮ ಅಣ್ಣನ ವ್ಯಾಲ್ಯೂ ಏನು ಅಂತ ನಿನ್ಗಿನ್ನ ಗೊತ್ತಿಲ್ಲ ಶಿಷ್ಯ. ಸ್ಕೋಬೆ ಸ್ಕೋಬೆ ಗೋ ಗೋ. ನೋಡಿದ್ರಾ, ಸಿಂಹದಂತ ನಾಯಿಗಳನ್ನ ಬೆಕ್ಕಿನಂಗ್ ಸಾಕೊಂಡವ್ರೆ. ಗೆಳೆಯ ಶಬಾಷ್ ಹೋಗ್ಲಾ. ನಿನಗೆ ನೀನೇ ಸಾಟಿಲಿಲ್ಲ ಅಮ್ಮಯ್ಯ. ಮಗ ಯಾಕೋ ಏನಾಯ್ತು? ಏನು ಜೋಬಲ್ಲಿ ಇದ್ದಿದ್ದು ಓಟಿ ಪ್ಯಾಕೆಟ್ ಕಾಣ್ತಾ ಇಲ್ವಾ? ಒಂದ್ ಓಟಿ ಪ್ಯಾಕೆಟ್ ಇಷ್ಟೊಂದು ಒದ್ದಾಡ್ತಾವನ. ಲೇ ಕುಡುಕ್ ನನ್ ಮಗನೇ, ನೀನೇ ಎತ್ಕೊಂಡೇನೋ? ಗುರು ತಮಾಷೆಗೋಸ್ಕರ ತಾಂಡೆ ಗುರು. ಲೇ ಫಸ್ಟ್ ಎಸಿಯಲ್ಲಿ ಕೊಡು. ಅಯ್ಯೋ ಅಯ್ಯ ಅಯ್ಯ, ಈ ಮಗ ಜೋಬಲ್ಲಿ ಇದ್ದಿದ್ದು ಓಟಿ ಪ್ಯಾಕೆಟ್ ಕಳ್ಕೊಂಡ್ಬಿಟ್ಟವನೆ. ಅದೇನಾದ್ರೂ ಸಿಕ್ಕಿಲ್ಲ ಅಂದ್ರೆ ಈ ಮಗದ ಪ್ರಾಣನೇ ಹೋಗ್ಬಿಡುತ್ತಯ್ಯ. ಯಾರಿಗಾದ್ರೂ ಸಿಕ್ಕಿದ್ರೆ ಕೊಟ್ಬಿಡ್ರಯ್ಯ, ದಯವಿಟ್ಟು ಕೊಟ್ಬಿಡ್ರಯ್ಯ, ನಿಮ್ ದಮ್ಮಯ್ಯ ಅಂತೀನಿ. ನಿನಗೆ ನೀನೇ ಸಾಟಿ. ಬನ್ನಿ, ಟೈಮ್ ಆಯ್ತು, ಎಣ್ಣೆ ಹಾಕಕ್ ಹೋಗೋಣ. ಇಷ್ಟೊತ್ತಲ್ಲಿ ಎಣ್ಣೆ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಎಣ್ಣೆ ಅಂದ್ರೇನೆ 420 ಕಣ್ರಿ. ಈ ಎಣ್ಣೆ ಇರೋದೇ ಕೈ ಕೊಡಕ್ಕೆ. ನಂಗೆ ಗೊತ್ತಾಗೋಯ್ತು ಕಣ್ರಿ, ನಾನು ಬೇಗ ಹೋಗಿ ಹಾರಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಾರ್ಮಲ್ ಆಗಿ ನೀರ್ ಹಾಕೊಂಡು ಕುಡಿಯೋರ್ ಲಿವರೇ ಹಾಳಾಗೋಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ಎಣ್ಣೆ, ಮದ್ಯಪಾನ, ಆಲ್ಕೋಹಾಲ್ ಅಂತಾರಲ್ಲ, ಅದನ್ನ ನೀರು ಹಾಕೊಂಡಿಲ್ದಂಗೆ ಸುಕ್ಕನೆ ಕುಡ್ಕೊಂಬಿಟ್ಟಿದ್ದೀನಿ ಕಣ್ರಿ. ನನ್ನ ಈ ಬೋಟಿ, ಲಿವರು, ಕಿಡ್ನಿ ಎಲ್ಲ ಏನೇನಾಗೋಗಿದ್ಯೋ. ಮುದ್ದಪ್ಪನ್ ಬಾರ್ ಕೌಂಟ್ರು, ಓಟಿ ಪ್ಯಾಕೆಟ್, ಗ್ಲಾಸಿಗೆ ಎಣ್ಣೆ ಬೀಳೋ ಸೌಂಡು, ಆ ಸ್ಮೆಲ್ಲು, ಚಿಪ್ಸು, ಮುನಿಯಮ್ಮನ್ ಕಬಾಬು ಎಲ್ಲ ಸೇರಿ ವಾಸಿ ಮಾಡಕ್ ಆಗದಿರೋಷ್ಟು ಗಾಯ ಆಗ್ಬಿಡ್ತೀರಿ ಇದ್ದರಿದ್ರು ಲಿವರಲ್ಲಿ. ಬಿಟ್ಬಿಟ್ಟೆ ಕಣ್ರಿ, ಎಣ್ಣೆ ಹೊಡಿಯೋದು ಬಿಟ್ಬಿಟ್ಟೆ ಕಣ್ರಿ. ಕುಡ್ದು ರೋಡಲ್ಲಿ ಬಿದ್ದು ಅಜೀಬ್ ಮಾಡೋದ್ಕಿಂತ ಮನೆಯವ್ರ ದೃಷ್ಟಿಲಿ ಒಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕಾಗ್ಬಿಟ್ಟಿದೆ ಕಣ್ರಿ. ರೀ ಜಯಂತ್ ಅವ್ರೆ, ರೀ ಈ ಓಟಿ ಪ್ಯಾಕೆಟ್ನ ನನ್ನಷ್ಟು ಇಷ್ಟಪಡೋನು ಈ ಭೂಮಿ ಮೇಲೆ ಬೇರೆ ಯಾರು ಇಲ್ಲ. ನಾನು ಸತ್ ಮೇಲೆ ಕೂಡ ಈ ಓಟಿ ಪ್ಯಾಕೆಟ್ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ ರೀ. ಎಣ್ಣೆ ಬಿಟ್ಟಿದ್ದೀನಿ ಅಂತ ನನ್ಗೇನು ಬೇಜಾರಿಲ್ಲ ರೀ. ಈ 10 ವರ್ಷ ಕುಡ್ದಿದ್ದೀನಲ್ಲ, ಆ ಮೆಮೊರೀಸ್ನೇ ಹೆಂಗೋ ರಿವೈಂಡ್ ಮಾಡಿ ಮಾಡಿ ಇಡೀ ಲೈಫ್ನ ತಳ್ಬಿಡ್ತೀನಿ ಕಣ್ರಿ. ಎಣ್ಣೆ ದೇವತೆ ರೀ ಓಟಿ. ಆದ್ರೂ ತುಂಬಾ ನೋವಾಗತ್ತೆ ಕಣ್ರಿ. ಆದ್ರೂ ಈ ನೋವಲ್ಲೂ ಏನೋ ಒಂಥರ ಖುಷಿ ಕಣ್ರಿ. ಸ್ವೀಟ್ ಮೆಮೊರೀಸ್, ಸ್ವೀಟ್ ಪೇನ್, ಲೋಕಲ್ ಓಟಿ, ದೊಡ್ಡ ಕುಡ್ಕ ಅಂತ ಹೆಸರು,
ಲೋ ಗಾಡಿ ತಗೊಳ್ಳೋ. ಹೋಗಲ್ಲ, ಈ ಚಳಿಲಿ ಆಗಲ್ಲೋ ನನ್ ಕೈ. ಅವ್ನು ನನಗ್ ಚಳಿ ಆಗ್ತಿಲ್ಲ, ನಾನೇ ಪ್ರಾಣಿ, ನನ್ನ ಕೈಲೂ ಆಗಲ್ಲ ಗುರು. 10 ನಿಮಿಷ ಎಣ್ಣೆ ಅಂಗಡಿ ಮುಚ್ತಾರೆ. ಹೌದಾ? ನಡಿ ನಡಿ ನಡಿ. ಚಳಿ ಆಗ್ತಿದ್ಯಾ ಮಚ್ಚ? ಅವನ ಮಂಚಳಿ ನಾಕೆ ಬಸ್ಸು ಪಾಕಿಸ್ತಾನ್ ಹೋಗಕ್ಕೆ ಮೋದಿ ಸರ್ ಹತ್ರ ಒಂದ್ ಪರ್ಮಿಷನ್ ಕೊಡ್ಸು ಬಸ್ಸು. ಯಾಕೋ? ಬಸ್ಸು ಅಮ್ಮ ಪಾಕಿಸ್ತಾನ ಅವ್ರಿಗೆ ಅಮ್ಮ ಒಬ್ಬೊಬ್ರಿಗೆ ಅಮ್ಮ ಅಮ್ಕುಡುಮ್ಕ ಅಮ್ಮ ಡುಮಾಲ್ ನುಗ್ಗಿ ಅಮ್ಮ ಚಿತ್ರಾನ್ನ ಮಾಡ್ಬಿಡ್ತೀನಿ ಬಸ್ಸು. ಒಬ್ಬೊಬ್ರಿಗೆ ಅಮ್ಮ ಚುಚ್ಚಾಕಿ ಚಿತ್ರಾನ್ನ ಮಾಡ್ಬಿಡ್ತೀನಿ, ಅಮ್ಕುಡುಮ್ಕ ಮಾಡಿಬಿಡ್ತೀನಿ ಬಸ್ಸು. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ.